ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ರಘುನಾಥ್. ಆ ಶಕ್ತಿ ಇಲ್ಲದೆ ಹೋಗಿದ್ರೆ ಅಂಬರ ಚುಂಬಿಸ್ತಿರ್ಲಿಲ್ಲ ಪುನೀತ್ ರಾಜ್ಕುಮಾರ್. ಯಾರ್ ಗೊತ್ತಾ ಪವರ್ ಸ್ಟಾರ್ ಹಿಂದಿನ ಅಸ್ಲಿ ಪವರ್? ಆ ಕ್ಷಾತ್ರ ತೇಜಸ್ಸು ಪ್ರೇರೇಪಿಸಿದ್ರೆ ಸಿನಿಮಾಗೆ ಬರ್ತಿರ್ಲಿಲ್ಲ ಅಪ್ಪು. ಅದು ಕಲಾಮುತ್ತುಗಳನ್ನು ಕರುನಾಡಿಗೆ ಕೊಟ್ಟ ಸಮುದ್ರ ಚಿಪ್ಪು. ಇದೇ ಹೊತ್ತಿನ ವಿಶೇಷ ದೊಡ್ಡ ಮನೆ ದೀಪ. ಪ್ರತಿಯೊಬ್ಬ ಗಂಡಿನ ಯಶಸ್ಸಿನ ಹಿಂದೊಬ್ಬ ಹೆಣ್ಣಿರ್ತಾಳೆ ಅನ್ನೋ ಮಾತು ಕೇಳಿರ್ತೀರಾ. ಆದ್ರೆ ನಾವಿವತ್ತು ಹೇಳೋಕೆ ಹೊರಟಿರೋ ಯಶಸ್ಸಿನ ರೂವಾರಿ ಕೇವಲ ಸಾಧಾರಣ ಮಹಿಳೆ ಅಲ್ಲ. ಆಕೆ ನಿಜಾರ್ಥದಲ್ಲಿ ಅಸೀಮ ಶಕ್ತಿವಂತೆ. ಒಬ್ಬ ಪುರುಷನಲ್ಲ, ತನ್ನಿಡೀ ಪರಿವಾರವನ್ನೇ ಕಲಾ ಪ್ರಪಂಚಕ್ಕೆ ಸೊಗಸಾಗಿ ಕಡಿದು ರೂಪಿಸಿ ಅರ್ಪಿಸಿದ ಶಿಲ್ಪಿ. ಕನ್ನಡ ಸಿನಿ ಜಗತ್ತಿನ ಪಾಲಿಗೆ ಆಕೆ ದೊಡ್ಡ ಮನೆಯ ಏಕೈಕ ಒಡತಿ. ಆಕೆ ಪವರ್ ಸ್ಟಾರ್ ಹಿಂದಿನ ಅಸ್ಲಿ ಪವರ್. ದೊಡ್ಡ ಮನೆ ಹುಡುಗನ ಬಿಡುಗಡೆ ಸಂಭ್ರಮದಲ್ಲಿ ದೊಡ್ಡ ಮನೆ ಒಡತಿಯ ಯಶೋಗಾಥೆಯ ವಿವರ ಇಲ್ಲಿದೆ. ದೊಡ್ಡ ಮನೆ ಹುಡುಗ ಪರದೆಗಪ್ಪಳಿಸಿದ್ದಾನೆ. ಆರಂಭದಲ್ಲೇ ಸಿಕ್ಕಿದೆ ಯಶಸ್ಸಿನ ಸೂಚನೆ. ಚಿತ್ರದ ಶೀರ್ಷಿಕೆಯಲ್ಲಿ ಇತ್ತ ಸಕ್ಸಸ್ಸು. ದೊಡ್ಡ ಮನೆ ಹೆಸರಲ್ಲಿ ಅಂಟಿದೆ ಶ್ರೇಯಸ್ಸು. ಅದ್ಯಾವ ಶುಭಗಳಿಗೆಯಲ್ಲಿ ನಿರ್ದೇಶಕ ಸೂರಿ ಪುನೀತ್ ಜೊತೆಗಿನ ತಮ್ಮ ಮುಂದಿನ ಪ್ರಾಜೆಕ್ಟ್ಗೆ ಆ ಹೆಸರಿಟ್ರು. ಗಾಂಧಿನಗರದಲ್ಲೊಮ್ಮೆ ಮೆಚ್ಚಿನ ಸಂಚಾರವಾಗಿತ್ತು. ಕಾರಣ ಸಿನಿಮಾ ಒಂದಕ್ಕೆ ಆ ಹೆಸರಿಡುತ್ತಿರಲಿ, ಹಾಗೆ ಸೂಚಿಸಲು ಕೂಡ ಎಂಟದೆ ಇರಬೇಕು. ಯಾಕಂದ್ರೆ ಕನ್ನಡ ಸಿನಿಮಾ ಲೋಕದಲ್ಲಿ ಆ ಮನೆಗೆ ಮತ್ತು ಮನೆತನಕ್ಕೆ ಸಲ್ಲುವ ಗೌರವ, ಆದರ, ಸಮ್ಮಾನಗಳಿಗೆ ಮತ್ಯಾರೂ ಸಮವಿಲ್ಲ. ಅದುವೇ ದೊಡ್ಡ ಮನೆ. ಆ ಹೆಸರನ್ನೇ ಸೂರಿ ತಮ್ಮ ಸಿನಿಮಾ ಶೀರ್ಷಿಕೆಗೆ ಇಟ್ಟಿದ್ದು. ಚಿತ್ರಕ್ಕೆ ಸೂರಿ ಈ ಹೆಸರಿಟ್ಟಾಗ್ಲೇ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನಿಸುವ ಫೀಲ್ ಬರೋ ಹಾಗೆ ಮಾಡಿತ್ತು. ಅದು ಅಭಿಮಾನಿಗಳ ಪಾಲಿಗೆ ನಿಜವೂ ಆಗಿತ್ತು. ದೊಡ್ಡ ಮನೆಯನ್ನು ಹೆಸರು ಬಂದಿದ್ದು ಯಾರು ಕೊಟ್ಟಿದ್ದಾರೆ? ನೀವು ಕೊಟ್ಟಿದ್ದು. ಪಿಕ್ಚರ್ ಟೈಟ್ಲ್ ಅವ್ರು ಇಟ್ಕೊಂಡಿದ್ದಾರೆ, ಯಾರು? ಸೂರಿ ಅವರು ಇಟ್ಕೊಂಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆ ಯಾಕೆ ಇದನ್ನ ನನ್ನ ಅನಿಸಿಕೆ ಹೇಳ್ತೀನಿ, ಆ ದೊಡ್ಡ ಮನೆ ಚಿತ್ರದಲ್ಲಿ ಪಾತ್ರಧಾರಿಗಳೆಲ್ಲರೂ ದೊಡ್ಡವರೇ. ಅವರು ಇರಂತಿಲ್ಲ. ಪುನೀತ್ ಜೊತೆ ಒಳಗೆ ನಮ್ಮ ಅಂಬರೀಷ್ ಅವರು ಇರ್ಬೋದು, ಇದರಿಂದ ಅರವಿಂದ್ ವಿಲನ್ ಮಾಡಿದಾರಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಪೇಪರ್ ರಿವ್ಯೂ ಓದ್ತಾ ಇದ್ದೆ ಇವಾಗ. ಜೊತೆಗೆ ನಮ್ಮ ಅಂಬರೀಷ್ ಅವರು, ಭಾರತಿ ಅವರು, ಸುಮಲತಾ ಅವರು, ಎಂತ ದೊಡ್ಡ ದೊಡ್ಡ ಕಲಾವಿದರು ಮಾಡಿದ್ದಾರೆ. ಹೇಳಿ ಅದೇ ದೊಡ್ಡವರೆಲ್ಲ ಸೇರ್ಕೊಂಡ್ರೆ ದೊಡ್ಡ ಮನೆ ಆಗಿದೆ ಅಷ್ಟೇ. ಇಲ್ಲಿ ಪುನೀತ್ ಒಬ್ಬಂದು ಏನಿಲ್ಲ, ಇಲ್ಲಿ ಎಲ್ಲ ಸೇರಿರೋದೇ ದೊಡ್ಡ ಮನೆ ಆಗಿದೆ. ಯಾಕೆಂದರೆ ದೊಡ್ಡ ದೊಡ್ಡ ಕಲಾವಿದರು ಸೇರ್ಕೊಂಡಿದ್ದಾರೆ. ಈ ಟೈಟ್ಲ್ ಇಟ್ಟವ್ರೆ ನಮಗೆ ಪುನೀತ್ಗೆ ಗೊತ್ತಿತ್ತೇನು? ಇಲ್ಲ, ನಮಗೆ ಗೊತ್ತಿತ್ತ ಇಲ್ಲ. ಸೆಲೆಕ್ಟ್ ಮಾಡಿದ ನಿರ್ಮಾಪಕರು ಹಾಗೂ ನಮ್ಮ ಸೂರ್ಯವರು, ಇದು ಅವ್ರು ಸೇರ್ಕೋಬೇಕೆ ವಿನಃ ನಮ್ಮ ಪುನೀತ್ಗಾಗಲಿ ಇನ್ನೊಬ್ಬರು ನಾನು ಸೇರ್ಕೊಂಡಿದ್ದು ಹೇಳ್ಕೋ ಇಷ್ಟಪಡಲ್ಲ ನಾನು. ಇದು ನನ್ನ ವ್ಯಾಖ್ಯಾನ, ನನ್ನ ಅನಿಸಿಕೆ. ನಾವು ಇವತ್ತಿಂದಿಲ್ಲ ಅವತ್ತಿಂದನೂ ಕೂಡ ರಾಜ್ಕುಮಾರ್ ಅದಾಗೇನು ಕೂಡ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಬೇಡ ಅಂತ ರಾಜ್ಕುಮಾರ್ ಹೇಳ್ತಿದ್ರು. ಹೌದು, ಗಾಂಧಿನಗರದಲ್ಲಿ ಒಬ್ಬೊಬ್ಬ ಖ್ಯಾತ ವ್ಯಕ್ತಿಗೂ ಆಡು ಮಾತಿಗಾಗಿ ಒಂದೊಂದು ಅಡ್ಡ ಹೆಸರು ಇಡೋದುಂಟು. ಹಾಗೆ ಸಿನಿಮಾ ಮಂದಿಯ ಬಾಯಲ್ಲಿ ಡಾಕ್ಟರ್ ರಾಜ್ ಪರಿವಾರಕ್ಕಿರುವ ಮತ್ತೊಂದು ಹೆಸರು ದೊಡ್ಡ ಮನೆ ಮತ್ತು ಗಾಂಧಿನಗರದ ಹೆಡ್ ಆಫೀಸು ಅನ್ನುವ ಹೆಸರು. ಸದ್ಯ ದೊಡ್ಡ ಮನೆ ಹುಡುಗ ಚಿತ್ರ ರಿಲೀಸಿನ ಸಂದರ್ಭ ದೊಡ್ಡ ಮನೆಯ ಯಶೋಗಾದಿಯನ್ನ, ಅದರ ಹಿಂದಿನ ಮುಖ್ಯ ಸಾರಥಿಯನ್ನು ಮತ್ತೆ ಮತ್ತೆ ನೆನೆಯುವ ಸಮಯ ತಂದೊಡ್ಡಿದೆ. ಇವತ್ತು ಪುನೀತ್ ರಾಜ್ಕುಮಾರ್ ಅಂದ್ರೆ ಕನ್ನಡ ಚಿತ್ರರಂಗದ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿ. ಪುನೀತ್ ಚಿತ್ರರಂಗದ ಮೋಸ್ಟ್ ಪ್ರಾಮಿಸಿಬಲ್ ಸ್ಟಾರ್. ಆದ್ರೆ ಪುನೀತ್ ಇಂದು ಸಾಧಿಸಿರುವ ಯಶಸ್ಸಿನ ಪ್ರಮಾಣದಲ್ಲಿ ಸಿಂಹಪಾಲು ಅವರದ್ದಲ್ಲ. ಬದಲಾಗಿ ಆ ಯಶಸ್ಸಿನ ಹಿಂದಿನ ರೂವಾರಿ ಮತ್ಯಾರು ಇದ್ದಾರೆ. ಅಪ್ಪು ಖ್ಯಾತಿಯ ಹಿಂದಿನ ಶಕ್ತಿ ಮತ್ಯಾರು ಅಲ್ಲ, ಅವರ ಮುದ್ದಿನ ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು. ಹೌದು, ಪಾರ್ವತಮ್ಮನವರು ಕೇವಲ ಪುನೀತ್ ಅಷ್ಟೇ ಅಲ್ಲ, ಇಡೀ ರಾಜ್ ಪರಿವಾರದ ಹಿಂದಿನ ನಿಜ ಶಕ್ತಿ. ದೊಡ್ಡ ಕುಟುಂಬವನ್ನ ಸಲಹುವುದರಿಂದ ಹಿಡಿದು ಪತಿಯ ಸಿನಿಮಾಗಳು, ಮಕ್ಕಳ ಪಾಲನೆ, ಅವರ ಭವಿಷ್ಯ ರೂಪಿಸುವಲ್ಲಿ ಪಾತ್ರ, ತಮ್ಮ ನಿರ್ಮಾಣ ಸಂಸ್ಥೆಗಳತ್ತ ಚಿತ್ತ, ಕಾಳಜಿ ಬೀರುತ್ತಲೇ ಎಲ್ಲವುಗಳಲ್ಲಿ ಯಶಸ್ಸುಗಳನ್ನ ಸಾಧಿಸಿದ ಅಪ್ರತಿಮ ಮಹಿಳೆ. ಗಾಂಧಿನಗರದ ಘಟಾನುಘಟಿಗಳು, ಪಟಭದ್ರರ ಸೊಕ್ಕಡಗಿಸಿದ ವೀರಾಗ್ರಣಿ,
ನಿದ್ರೆ ನೆಮ್ಮದಿ ಕೆಡಿಸುವಂತಹ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲೂ ದಿಟ್ಟ ಹೆಜ್ಜೆ ಇಟ್ಟು ಸ್ಪಷ್ಟ ನಿರ್ಧಾರಗಳನ್ನ ಕೈಗೊಂಡು ದಿಗ್ವಿಜಯ ಸಾಧಿಸಿದ ಛಲವಂತೆ ಇವರು. ಚಿತ್ರೋದ್ಯಮದಲ್ಲಿ ದೊಡ್ಡಮನೆಗುಂಟು ವಿಶೇಷ ಆದರ. ಗಾಂಧಿನಗರದಲ್ಲಿ ಖ್ಯಾತ ಅಮ್ಮನವರ ಶಿಸ್ತಿನ ವ್ಯವಹಾರ. ಸಾಧಾರಣ ಗೃಹಿಣಿಯ ಅಸಾಧಾರಣ ಸಾಧನೆ. ಪಾರ್ವತಮ್ಮನವರು ಎಲ್ಲರಿಗೂ ನಿಜವಾದ ಪ್ರೇರಣೆ. ರಾಜ್ ಮನೆ ಮತ್ತು ಕಚೇರಿಗಳನ್ನ ಗಾಂಧಿನಗರದಲ್ಲಿ ದೊಡ್ಡಮನೆ ಮತ್ತು ಹೆಡ್ ಆಫೀಸು ಅಂತಾನೆ ಕರೆಯೋದು ವಾಡಿಕೆ. ಇವು ಅಡ್ಡ ಹೆಸರುಗಳಾದ್ರೂ ಹೆಸರಿಗೊಂದು ಗತ್ತು, ಗೌರವ, ಅಭಿಮಾನವಿರೋದು ಮರ್ಯಾದೆಯ ಸೂಚಕ. ಆ ಗೌರವ ಅಭಿಮಾನಿಗಳಿಗೆ ಡಾಕ್ಟರ್ ರಾಜ್ ವರ್ಚಸ್ಸು ಪ್ರತ್ಯಕ್ಷ ಕಾರಣವಾದ್ರೆ ದೊಡ್ಡಮನೆ ಹೆಸರಿಗೆ ಸಿಗೋ ಗತ್ತು ಮತ್ತು ವಿಶೇಷ ಮರ್ಯಾದೆಗೆ ಕಾರಣ ಮನೆ ಒಡತಿ, ಶಿಸ್ತಿನ ಸಾರಥಿ ಪಾರ್ವತಮ್ಮನವರು. ತಮ್ಮ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದ ಕಾಲಕ್ಕೆ ಒಬ್ಬ ಡಾಕ್ಟರ್, ಮತ್ತೊಬ್ಬ ಎಂಜಿನಿಯರ್ ಆಗ್ಬೇಕು, ಹೀಗೆ ಕನಸುಗಳನ್ನ ಕಟ್ಟುತ್ತಿದ್ದ ಸಾಧಾರಣ ಗೃಹಿಣಿಯಾದ್ರು ಪಾರ್ವತಮ್ಮನವರು. ಆದ್ರೆ ಪ್ರತಿ ಹೆಣ್ಣಿನೊಳಗಿನ ಅಸಾಧಾರಣ ಶಕ್ತಿ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಜಾಹೀರಾಗುವಂತೆ ಪಾರ್ವತಮ್ಮನವರು ಕಠಿಣ ಕಾಲದಲ್ಲಿ ತಾವು ಕಲ್ಬಂಡೆಯಂತೆ ನಿಂತು ಹೋರಾಡಿದ್ದರ ಫಲವೇ ದೊಡ್ಡಮನೆ ಒಡೆತನದ ಹೆಮ್ಮೆಯ ಪ್ರತೀಕ ಬೃಹತ್ ವಜ್ರೇಶ್ವರಿ ಸಾಮ್ರಾಜ್ಯ. ಮದ್ರಾಸಿನಲ್ಲಿ 24 ಮಕ್ಕಳಿದ್ದ ಕುಟುಂಬವನ್ನ ಸರಿದೂಗಿಸೋದ್ರಿಂದ ಹಿಡಿದು ಬೆಂಗಳೂರಿನ ದೊಡ್ಡಮನೆ ಮತ್ತು ಚಿತ್ರರಂಗದ ಅತಿ ಪ್ರತಿಷ್ಠಿತ ಪ್ರೊಡಕ್ಷನ್ ಸಂಸ್ಥೆಯ ಒಡತಿಯಾಗಿ ಇವರು ಸಾಧಿಸಿದ್ದು ಅಗಾಧ. ಒಂದ್ ಕಾಲದಲ್ಲಿ ಬ್ಯಾಂಕಿಗೆ ಹೋಗಿ ಚೆಕ್ ಲೀಫ್ ಸೈನ್ ಮಾಡಿಸಲು ಬರಲು ಗೊತ್ತಿರದ ಸಾಲಿಗ್ರಾಮದ ಪಾರ್ವತಮ್ಮ ಕಾಲಕ್ರಮೇಣ ಕೋಟ್ಯಾಂತರ ಮೌಲ್ಯದ ವ್ಯವಹಾರವನ್ನ ಯಾವ MBA ಪದವೀಧರರಿಗೂ ಕಮ್ಮಿ ಇಲ್ಲದಂತೆ ನಿರ್ವಹಿಸಿದ ಬಗೆ ಅನನ್ಯ. ಇವತ್ತು ಅವರು ಚಿತ್ರೋದ್ಯಮದಲ್ಲಿ ತೊಡಗ ಬಯಸುವ ಪ್ರತಿಯೊಬ್ಬರಿಗೂ ಸ್ಫೂರ್ತಿ, ಮಾದರಿ ಮತ್ತು ಅನುಕರಣೀಯ ವ್ಯಕ್ತಿ. ಬಹುಶಃ ನಟ ಸಾರ್ವಭೌಮನಿಗಿಂತಲೂ ಹೆಚ್ಚು ಪಾತ್ರ ನಿರ್ವಹಿಸಿದವರು ಅಮ್ಮನೇ ಅಂದ್ರೂ ತಪ್ಪಾಗಬೇಕಿಲ್ಲ. ಇಂತಹ ಹೆಂಡತಿಯೊಬ್ಬಳು ಮನೆಯೊಳಗಿದ್ರೆ ರಾಜ್ ಪಾಲಿಗದು ಕೋಟಿ ರೂಪಾಯಿ ಅಲ್ಲದೆ ಮತ್ತೇನು. ಪಾರ್ವತಮ್ಮನವರಂತಹ ಹೆಣ್ಮಕ್ಕಳು ಪ್ರತಿ ಹೆಜ್ಜೆಯಲ್ಲೂ ಕುಟುಂಬದ ಬೆನ್ನ ಹಿಂದಿದ್ದು ಪ್ರೇಮದ ಸುದೆ ಹರಿಸಿ ಧೈರ್ಯದ ಮಾತನಾಡುತ್ತಾ ರಾಜ್ ಪರಿವಾರವನ್ನ ಕೆತ್ತಿದ ಅಸಲಿ ಶಿಲ್ಪಿ ಅಂದ್ರೆ ಅತಿಶಯೋಕ್ತಿಯಲ್ಲ. ವಜ್ರೇಶ್ವರಿ ಕಂಬೈನ್ಸ್ ನಿರ್ಮಾಣ ಸಂಸ್ಥೆ ಬೆಳೆದು ನಿಲ್ಲೋಕೆ ಪಟ್ಟ ಶ್ರಮ, ಅವರು ಬದುಕಿನುದ್ದಕ್ಕೂ ಎದುರಿಸಿದ ಸವಾಲುಗಳಿಗೇನು ಅನ್ನೋದನ್ನ ನಿಮ್ಮ ಮುಂದೆ ಇಂದು ವಜ್ರೇಶ್ವರಿ ಕಂಬೈನ್ಸ್ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಷ್ಠಿತ ಮತ್ತು ಮುಂಚೂಣಿಯಲ್ಲಿರೋ ನಿರ್ಮಾಣ ಸಂಸ್ಥೆ. ಆದ್ರೆ ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಲ್ಲಲು ಪಾರ್ವತಮ್ಮನವರು ಹರಿಸಿದ ಬೆವರು, ತೊಡಗಿಸಿದ ಶ್ರಮ, ಎದುರಿಸಿದ ಸವಾಲುಗಳು, ಮೀಸಲಿಟ್ಟ ಅಮೂಲ್ಯ ಸಮಯಗಳಿಗೆ ಬೆಲೆ ಕಟ್ಟಲಾಗದು. ವಜ್ರೇಶ್ವರಿ ಸಂಸ್ಥೆಯ ಹಿಂದಿನ ವಜ್ರದಷ್ಟು ಗಟ್ಟಿಗಿತ್ತಿ ಒಡತಿ ಸಾಗಿ ಬಂದ ಹಾದಿ ಇಲ್ಲದೆ ನೋಡಿ. ಆಕೆ ನಟ ಸಾರ್ವಭೌಮನ ಮುದ್ದಿನ ಮಡದಿ. ಸ್ಟಾರ್ ಹೆಂಡತಿಯಾದ್ರೂ ತುಳಿದಿದ್ದು ಕಠಿಣ ಹಾದಿ. ಬದುಕಿನುದ್ದಕ್ಕೂ ಎದುರಿಸಿದ್ದು ಸಾವಿರ ಸವಾಲು. ಕಡು ಕಷ್ಟ
ಕಷ್ಟಗಳಿಗೂ ಪಾರ್ವತಮ್ಮನವರಾಗ್ಲಿಲ್ಲ ಕಂಗಾಲು. ಪಾರ್ವತಮ್ಮ ರಾಜ್ಕುಮಾರ್ ಅವರ ಹಿನ್ನೆಲೆ ತಿಳಿಯದೆ ಅವರ ಸಾಧನೆಗಳನ್ನ ಮಾತ್ರ ನೋಡುವವರಿಗೆ ಅವರು ನಡೆದು ಬಂದ ಹಾದಿಯ ಕಠಿಣ ಮಜಲುಗಳ ಅರಿವು ಆಗೋದಿಲ್ಲ. ಮೇಲ್ನೋಟಕ್ಕೆ ಕನ್ನಡ ಚಿತ್ರರಂಗದ ಅಪ್ರತಿಮ ತಾರೆಯ ಅದೃಷ್ಟವಂತ ಮಡದಿಯಾಗಿ ಕಾಣಿಸ್ತಾರೆ. ಆದ್ರೆ ಆ ತಾರೆಯು ಹಾಗೆ ಜಗಮಗಿಸಲು ಪ್ರಜ್ವಲಿಸಲು ಹಿಂದಿರುವ ಅಸಲಿ ಬೆಳಕೆ ಪಾರ್ವತಮ್ಮನವರು ಅನ್ನುವ ಸತ್ಯ ಗೋಚರವಾಗಬೇಕಾದ್ರೆ ನಾವು ಹೇಳುವ ವಿಚಾರ ತಿಳಿಲೇಬೇಕು. ಡಾಕ್ಟರ್ ರಾಜ್ ಮದುವೆಯಾದ್ಮೇಲೆ ಖ್ಯಾತ ನಟನ ಮಡದಿಯಾದ್ರು ಅನ್ನೋ ಹಾಗಿರ್ಲಿ, ಪಾರ್ವತಮ್ಮನವರ ಪರಿಸ್ಥಿತಿ ಬಣ್ಣದ ಬದುಕಲ್ಲೇ ಜೀವನದ ಪಾಡು ನೋಡ್ಬೇಕಿದ್ದ ಕಾಲ. ತುತ್ತು ಅನ್ನಕ್ಕೂ ಬೆವರನ್ನ ಧಾರಾಕಾರವಾಗಿ ಹರಿಸಬೇಕಿದ್ದ ಕಷ್ಟಕರ ಸನ್ನಿವೇಶಗಳು. ಅಂತ ಗಣನೆಗೆ ಸಿಗದಷ್ಟು ಕ್ಲಿಷ್ಟ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿಗಳನ್ನ ಪ್ರೀತಿಯಿಂದ ಬಯಸಿ ದಕ್ಕಿಸಿಕೊಂಡ ಪತಿಗಾಗಿ ಪಾರ್ವತಮ್ಮನವರು ಸಹಿಸಿ ಗೆದ್ದಿದ್ದಾರೆ. ರಾಜ್ ಚಿತ್ರಗಳಿಂದ ನಷ್ಟವೆಂಬ ಗೊಲ್ಲು. ಸುಳ್ಳು ವದಂತಿಗೆ ಪಾರ್ವತಮ್ಮ ದಿಗಿಲು. ಪಟ್ಟಭದ್ರರ ಹುಟ್ಟಡಗಿಸಲು ದಿಟ್ಟ ನಿರ್ಧಾರ. ಸ್ವತಃ ವ್ಯವಹಾರಕ್ಕಿಳಿದಾಗ ಬಯಲಾದ ಹುನ್ನಾರ. ಆಗೆಲ್ಲ ದಿನನಿತ್ಯ ರಾಜ್ ಕಾಲ್ ಶೀಟ್ಗಾಗಿ ಅವರ ಮನೆ ಮುಂದೆ ನಿರ್ಮಾಪಕರ ದಂಡೇ ಇರ್ತಿತ್ತು. ಆದ್ರೆ ಕಾಯಕದಲ್ಲಿ ಮೋಸ, ಮೇಲು ಕೀಳಿಗೆ ಸ್ಥಾನವಿಲ್ಲ ಅಂತ ನಂಬಿದ್ದ ರಾಜ್ ಮುಗ್ಧತೆಯನ್ನ ಆಗಾಗ್ಲೇ ಬೇಕಾದಷ್ಟು ಸಲ ಬೇಕಾದಷ್ಟು ರೀತಿಯಲ್ಲಿ ಬಳಸಿಕೊಂಡು ಬಿಟ್ಟಿದ್ದವರನ್ನ ಪಾರ್ವತಮ್ಮನವರು ಕಣ್ಣಾರೆ ಕಂಡಿದ್ರು ಮತ್ತು ಅದರಿಂದ ತಮಗಾದ ನಷ್ಟವನ್ನ ಮನಗಂಡಿದ್ರು. ಹೀಗಾಗಿ ಹಗಲು ರಾತ್ರಿ ದುಡಿಯೋದ್ರ ಜೊತೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಂತಾನೆ ಪದೇ ಪದೇ ಪತಿರಾಯರಿಗೆ ಎಚ್ಚರಿಸ್ತಾ ಇದ್ರು. ಜನ ಹೇಳಬೇಕು, ಜನ ತೀರ್ಮಾನ ಮಾಡಬೇಕು. ಇದನ್ನ ನಾವು ಯಾರು? ನಾವು ಬರೀ ಕೇವಲ ನಿರ್ಮಾಪಕರ ಕೈ ಗೊಂಬೆಗಳು. ನಿರ್ಮಾಪಕ ನಿರ್ದೇಶಕ ಹೇಳಿದ್ರೆ ನಾವು ಕೇಳಬೇಕು. ನಾವು ನಿರ್ಮಾಪಕ ಅನ್ನದಾತ, ಅವ್ನು ಒಳ್ಳೆದಾಗಬೇಕು. ಅಟ್ ಬಿಟ್ಟರೆ ಇನ್ನೇನು ನಮ್ಮ ಇಲ್ಲ ಇಲ್ಲಿ. ಪದೇ ಪದೇ ರಾಜ್ ಸಿನಿಮಾಗಳಿಂದ ಏನೂ ಗಿಟ್ತಾ ಇಲ್ಲ ಎನ್ನುವ ಸುಳ್ಳು ಹೇಳಿ ಕಮ್ಮಿ ಸಂಭಾವನೆ ಕೊಟ್ಟು ಕೈ ತೊಳೆದುಕೊಳ್ತಿದ್ದ ನಿರ್ಮಾಪಕರ ವರ್ತನೆ ಪಾರ್ವತಮ್ಮನವರಲ್ಲಿ ಗೊಂದಲ, ಸಂದೇಹ ಮೂಡಿಸ್ತಾ ಇದ್ವು. ರಾಜ್ ಅಂತೂ ಒಮ್ಮೆ ಬೇಸರದಿಂದ ನಮ್ಮಿಂದ ಬೇರೆಯವರಿಗೆ ಯಾಕೆ ನಷ್ಟ, ಊರಿಗೆ ಹೋಗಿ ವ್ಯವಸಾಯ ಮಾಡೋಣ ಅಂದ್ಬಿಟ್ಟಿದ್ರು. ಆಗ ಸ್ವತಃ ಸಿನಿಮಾ ಜಗತ್ತಿನ ನಯವಂಚಕರ ವಿರುದ್ಧ ಪಾರ್ವತಮ್ಮನವರು ಅಸಲಿ ಸಮರಕ್ಕೆ ನಿಂತು ಬಿಟ್ರು. ಸಿನಿಮಾ ವ್ಯವಹಾರದ ABCD ಕಲಿಯದಿದ್ರು 16 ವರ್ಷ ಚಿತ್ರರಂಗದ ಸೂಕ್ಷ್ಮತೆಗಳನ್ನ ಅರಿತಿದ್ದ ಫಲವಾಗಿ ವ್ಯವಹಾರದಲ್ಲಿ ಹಿಡಿತ ಸಾಧಿಸಿದ್ರು. ಅದು ಸತ್ಯನೇ. ಯಾತಕ್ಕೆ ಅಂದರೆ ಗೋವಿಂದ ಅವ್ರಿಗೆ ನಿರ್ಮಾಪಕರಿಗಾಗಿರಲಿ ಅಥವಾ ನಿರ್ದೇಶಕರು ಸೂರ್ಯರಿಗಾಗಲಿ ಇವ್ರ ಮೇಲೆ ಭಾಳ ಅಭಿಮಾನ ಅಂತಂದರೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನನೇ. ಅವರು ಶುಭ ಹಾರೈಸೋದು, ನೀವು ಮಾಡ್ತಕ್ಕಂಥ ಕೆಲಸ ನಿಮ್ಗೆ ಎಲ್ಲಿವರೆಗೂ ಭಯ ಇರುತ್ತೋ ಅಲ್ಲಿವರೆಗೂ ಜಯ ಸಿಗುತ್ತೆ ಅನ್ನೋ ಮಾತನ್ನು ಪ್ರತಿಯೊಬ್ಬರಿಗೂ ಹೇಳ್ತಾಯಿದ್ರು. ಈ ಮಾತು ಸತ್ಯನೇ. ಬರೀ ಡೈರೆಕ್ಟ್ರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ ಅಂತಲ್ಲ, ತಾಂತ್ರಿಕ ವರ್ಗದವ್ರಿಗೂ ಕೊಡಬೇಕು ಅಂತ ಹೇಳಿದ ಅದನ್ನೇ ಹಾಗೆ ಪಾಲಿಸ್ಕೊಬಂದರು. ಅದು ಅಪುಣ್ಯಾತ್ಕತೆ. ಈಗ ಏನು ನೀವು ರಾಜಕೀಯದಲ್ಲಿ ಇಂದಿರಾ ಗಾಂಧಿಯವರು ಅಂತ ಹೇಳ್ತೀವಿ, ಇಂದಿರಾ ಗಾಂಧಿಯವರು ಕೂಡ ಸ್ವಲ್ಪ ಬೆಳೆದು ನಿಂತು ಅಂತಾರೆ. ನಮಗೆ ನಮ್ಮ ಸಿನಿಮಾದಲ್ಲಿ ಇಂದಿರಾ ಗಾಂಧಿಯವರು ಅಂದರೆ ಪಾರ್ವತಕ್ಕ ಅಂದರೆ ತಪ್ಪಾಗಲಾರದು. ವಿರೋಧಿಗಳಿಂದ ಬೆದರಿಕೆ ಕರೆ. ಕೆಡುಕರಿಗೆ ಅಮ್ಮ ಅನ್ನಲಿಲ್ಲ ಕ್ಯಾರೆ.
ರಾಜ್ ಸಿನಿಮಾಗಳಿಂದ ನಷ್ಟ ಅಂತಿದ್ದ ಉತ್ತರ ಕರ್ನಾಟಕದ ಹಂಚಿಕೆದಾರರ ಅಸಲಿಯತ್ತು ಬಯಲು ಮಾಡಿ 1977ರಲ್ಲಿ ಹುಬ್ಬಳ್ಳಿಯಲ್ಲಿ ತಾವೇ ಸ್ವತಃ ಹಂಚಿಕಾ ಕಚೇರಿ ತೆರೆದು ತಿರುಗೇಟು ಕೊಟ್ಟಿದ್ರು. ರಾಜ್ ಚಿತ್ರಗಳು ನಿರ್ಮಾಪಕನನ್ನ ನಿರ್ನಾಮ ಮಾಡ್ತವೆ ಅಂತ ಎದ್ದ ಗುಂಡುಗಳಿಗೆ ಪ್ರತಿಯಾಗಿ ಸ್ವಂತ ನಿರ್ಮಾಣ ಸಂಸ್ಥೆ ಹುಟ್ಟುಹಾಕಿ ತ್ರಿಮೂರ್ತಿ ಸಿನಿಮಾ ನಿರ್ಮಿಸಿ ಗೆದ್ದು ತೋರಿಸಿದ್ರು. ಪರಿಣಾಮ ಕೆಲವೇ ಸಾವಿರ ರೂಪಾಯಿಗಳಿಗೆ ರಾಜ್ ಕಾಲ್ ಶೀಟ್ ಪಡಿತಾ ಇದ್ದ ಕೋರಮರಿಗೆ ಸೂಕ್ತ ಸಂಭಾವನೆ ಪೀಕುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಈ ವೇಳೆ ಪಾರ್ವತಮ್ಮನವರ ದಿಟ್ಟತನಕ್ಕೆ ಕಂಗೆಟ್ಟ ವಿರೋಧಿಗಳು ಬೆದರಿಕೆ ಕರೆಗಳನ್ನ ಮಾಡಿದ ದಿನಗಳೂ ಇದ್ವು. ಅದ್ಯಾವುದಕ್ಕೂ ಜಗ್ಗದ ವಜ್ರ ಹೃದಯದ ಎದೆಗಾತಿ ಪಾರ್ವತಮ್ಮ ಒಂಟಿ ಸಲಗದಂತೆ ತಮ್ಮ ಸಂಸ್ಥೆಯನ್ನ ಬಲಪಡಿಸುತ್ತಲೇ ಹೋದ್ರು. ತನ್ನ ಪತಿ ರಾಜ್ ಕಾಳಜಿ, ಕ್ಷೇಮ, ಅವರ ಹಿತ ತನ್ನ ಮೊದಲ ಆದ್ಯತೆ ಅನ್ನೋದು ಪಾರ್ವತಮ್ಮನವರ ಏಕೈಕ ಧ್ಯೇಯವಾಗಿತ್ತು. ಇಂದು ಕನ್ನಡ ಚಿತ್ರರಂಗದಲ್ಲಿ ವಜ್ರೇಶ್ವರಿ ಕಂಬೈನ್ಸ್ ಅಂದ್ರೆ ಅದೊಂದು ಪ್ರತಿಷ್ಠಿತ ಸಿನಿಮಾ ನಿರ್ಮಾಣ ಸಂಸ್ಥೆ. ಆದ್ರೆ ಈ ಮೇರು ಶಿಖರದ ಸಾಧನೆ ಹಿಂದೆ ಡಾಕ್ಟರ್ ರಾಜ್ ಸ್ಟಾರ್ ಡಮ್ ಎಷ್ಟು ಪ್ರಾಮುಖ್ಯತೆ ವಹಿಸಿದ್ಯೋ ಅದಕ್ಕಾಗಿ ಲೆಕ್ಕವಿಲ್ಲದಷ್ಟು ತ್ಯಾಗ ಮಾಡಿದ್ದಾರೆ ಪಾರ್ವತಮ್ಮನವರು. ಡಾಕ್ಟರ್ ರಾಜ್ ಅಂತೂ ತಮ್ಮದೇ ಸಿನಿಮಾ, ತಮ್ಮದೇ ಸಂಸ್ಥೆಯ ನಿರ್ಮಾಣದದ್ದಾದ್ರೂ ಓರ್ವ ಸಾಮಾನ್ಯ ನಟರಂತೆ ತಮ್ಮ ಪಾಲಿನ ನಟನೆ ಮುಗಿಸಿ ಮುಂದಿನ ದೃಶ್ಯದ ಧ್ಯಾನದಲ್ಲೇ ಕುಳಿತು ಬಿಡ್ತಾ ಇದ್ರು. ಆಗೆಲ್ಲ ಇಡೀ ಚಿತ್ರೀಕರಣದ ಜವಾಬ್ದಾರಿ ಹೊತ್ತು ಕಾರ್ಯಕಾರಿಣಿ ನಿರ್ಮಾಪಕಿಯೂ ಆಗ್ಬಿಟ್ಟಿದ್ರು ಪಾರ್ವತಮ್ಮ. ಚಿತ್ರ ನಿರ್ಮಾಣದ ಪ್ರತಿಯೊಂದು ಆಗು ಹೋಗು ಪಾರ್ವತಮ್ಮನವರ ಗಮನಕ್ಕೆ ಬರಲೇಬೇಕಿತ್ತು. ವ್ಯವಹಾರದಲ್ಲಿ ಅಷ್ಟು ಕಟ್ಟುನಿಟ್ಟು ಅವರು. ಅಲ್ಲಿ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ಸಾಹಿತಿಗಳು, ಕಲಾವಿದರು ಎಲ್ಲರೂ ಬರ್ತಿದ್ರು. ಎಲ್ಲರನ್ನೂ ಸರಿಸಮವಾಗಿ ನೋಡ್ತಾಯಿದ್ರು. ಅಲ್ಲ ಇದರಲ್ಲಿ ಏನು, ಈಗ ಉದಾಹರಣೆಗೆ ಹೊಸ ಬೆಳಕು ಸಿನಿಮಾ ಮಾಡಿ ಸ್ವಲ್ಪ ಅಣ್ಣವರು ಪಾರ್ವತಕ್ಕವ್ರ ಹತ್ರ ಕೇಳಿದ್ರು, ಸ್ವಲ್ಪ ಏನೋ ಕಥೆಯಲ್ಲಿ ಏನೋ ಕಾಣ್ತಾ ಇಲ್ಲ ಅಂತ. ಮತ್ತು 10-15 ದಿವಸ ಗ್ಯಾಪ್ ಮಾಡಿ ಮತ್ತೆ ಉದಯಶಂಕರ್ ಎಲ್ಲ ಕೂತು ಚರ್ಚೆ ಮಾಡಿದಾಗ ಅದೊಂದು ಸಿನಿಮಾ ಬೆಳೆಯೋಕ್ಕೆ ಸಾಧ್ಯತೆ ಆಯಿತು. ಸಿನಿಮಾ ಭಾಳ ವಿಜೃಂಭಣೆಯಿಂದ ಹೋಯ್ತು. ಆಗ ಇಲ್ಲ ಪಾರ್ವತಿ, ನೀನು ಸಹಕಾರ ಕೊಟ್ಟರೆ ಎಲ್ಲ ಆಗುತ್ತೆ. ಅವ್ರು ಏನೇ ಇದ್ರೂ ಈಗ ಅಣ್ಣವ್ರಿಗೆ ಯಾವ ಯೋಚನೆ ಇರಲಿಲ್ಲ ಅಂದರೆ ಏನು ಒಂದು ಕರೆಂಟ್ ಬಿಲ್ ಕಟ್ಟಬೇಕಾಗಿತ್ತಾ, ಅಥವಾ ಹಾಲು ತರಬೇಕಾಯ್ತಾ, ಮೊಸರು ತರಬೇಕಾಯ್ತಾ, ಈ ಥರ ಏನೂ ಇಲ್ಲ. ಎಲ್ಲ ಪಾರ್ವತಕ್ಕ ಇದು ಮಾಡ್ತಿದ್ರು. ಇವ್ರಿಗೆ ಅವ್ರ ಅಭಿನಯದ ಕಡೆ ಮಾತ್ರ ಒಲವಿತ್ತು, ಅದಷ್ಟೇ. ಆ ಒಲವಿರೋದ್ರಿಂದ ಮುತ್ತಣ್ಣ ಬಂದು ರಾಜ್ಕುಮಾರಣ್ಣ ಆಗಕ್ಕೆ ಸಾಧ್ಯತೆ ಆಯಿತು. ಅದಕ್ಕೆ ಪಾರ್ವತಕ್ಕನೇ ಸಾಕ್ಷಿ. ತಮ್ಮ ದಿನಚರಿ, ವಾಕ್, ಯೋಗ, ಅನಾರೋಗ್ಯಗಳ ನಡುವೆಯೂ ಕುಟುಂಬ ಮತ್ತು ಕಚೇರಿಯ ಜಂಟಿ ಹೊಣೆ ಹೊತ್ತು ಅಹರ್ನಿಶಿ ದುಡಿದ್ರು. ಪ್ರತಿಯೊಂದು ಕಾರ್ಯಗಳಲ್ಲೂ ಪಾರ್ವತಮ್ಮನವರ ಉಸ್ತುವಾರಿ ಅಂದ್ರೆ ಅದು ಸಂಪೂರ್ಣವಾಗ್ತಿತ್ತು. ಅಪ್ರತಿಮ ಸ್ಟಾರ್ ಒಬ್ಬನ ಮಡದಿಯಾಗಿ ಅಷ್ಟೆಲ್ಲ ಶ್ರಮ ವಹಿಸುತ್ತಿದ್ದ ಪಾರ್ವತಮ್ಮನವರು ಮಕ್ಕಳ ಪಾಲನೆಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ರು. ಬಹುಶಃ ಪಾರ್ವತಮ್ಮನವರು ಹೀಗೆ ಖಡಕ್ ವ್ಯವಹಾರಸ್ಥೆ ಆಗಿರದೇ ಹೋಗಿದ್ರೆ ಈಗಿನ ಪ್ರತಿಷ್ಠಿತ ವಜ್ರೇಶ್ವರಿ ಕಂಬೈನ್ಸ್ ಇಷ್ಟು ದೊಡ್ಡ ಸಿನಿ ಸಾಮ್ರಾಜ್ಯವಾಗಿ ಬೆಳೆದು ನಿಲ್ಲುವುದು ಸಾಧ್ಯವೇ ಇರ್ಲಿಲ್ವೇನೋ. ರಾಜ್ಕುಮಾರ್ ಯಶಸ್ಸಿನ ಹಿಂದೆ ಪಾರ್ವತಮ್ಮನವರ ಪರಿಶ್ರಮ ಇತ್ತ? ಪುನೀತ್ ಹಿಂದಿನ ಪವರ್ ಪಾರ್ವತಮ್ಮನವರೇ ಆಗಿದ್ರ? ಈ ಬಗ್ಗೆ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ನಿಮ್ಮ ಮುಂದೆ. ಅಮ್ಮನ ಕಣ್ಣಿನ ಅಚ್ಚರಿ, ತಾಯಿಯ ಪಾಲಿನ ಅದಮ್ಯ ಕನಸು, ಆಕೆ ಹೆತ್ತ ಮಗು. ಹೌದು, ಪುನೀತ್ ಪ್ರತಿಭೆ ಮತ್ತು ಈಗ ಅವರು ತಲುಪಿರೋ ಮಟ್ಟ ನೋಡಿದ ಅದೆಷ್ಟೋ ಮಂದಿ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಯಾವಾಗ್ಲೂ ಹೇಳಿದ್ರು. ಆದ್ರೆ ನಿಜಕ್ಕೂ ಬಾಲ ಕಲಾವಿದನಾಗಿದ್ದ ಲೋಹಿತ್ನಿಂದ ಈಗಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಆಗುವವರೆಗೂ ಅವರನ್ನು ಸಲಹಿದ ಏಕೈಕ ಧೀಶಕ್ತಿ ನಿಸ್ಸಂದೇಹವಾಗಿ ಪಾರ್ವತಮ್ಮ ರಾಜ್ಕುಮಾರ್. ಪುನೀತ್ ಕೋಟ್ಯಾಂತರ ಅಭಿಮಾನಿಗಳ ಎದೆ ಬಡಿತ. ಹೊಗಳಿಕೆಯಲ್ಲ, ಈತ ನಿಜಕ್ಕೂ ಭಾಗ್ಯವಂತ. ತೊದಲು ನುಡಿಯಲು ಮಾಡಿದ್ರು ಮನಸೂರೆ. ಅಪ್ಪು ಪ್ರತಿಭೆಗೆ ಎಲ್ಲರೂ ಮನಸೋತವ್ರೆ. ಮೊದಲ ಸಲ ಬೆಳ್ಳಿ ಪರದೆ ಮೇಲೆ ಪುನೀತ್ ನಟಿಸಿದಾಗ 1 ವರ್ಷದ ಪಾಪು. ಆಗ
ಅರೆರೆ, ಈತ ರಾಜಣ್ಣನ ಮಗನಂತೆ ಅಂತ ಅಚ್ಚರಿಯಾಗಿ ಕಣ್ಣರಳಿಸಿದವರೇ ಎಲ್ಲ. ಆದ್ರೆ ದಿನ ಕಳೆದಂತೆ ಅಪ್ಪು ಇಟ್ಟ ಹೆಜ್ಜೆ ನಂಬಲ ಸಾಧ್ಯವಾಗಿತ್ತು. ಪ್ರತಿ ಚಿತ್ರದಲ್ಲೂ ಅವರ ಪೋಷಣೆಗೆ ಬೆರಗಾದವರೇ ಇಲ್ಲ. ಭಾಗ್ಯವಂತ ಚಿತ್ರಕ್ಕಂತೂ ಅಪ್ಪು ಮೊದಲ ಸಲ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡಿಗೆ ದನಿಗೂಡಿಸಿದಾಗ ಎಲ್ಲ ಇವನ ಅಂತ ಅಚ್ಚರಿಯಿಂದ ಹುಬ್ಬೇರಿಸಿದ್ರು. ಸಹಜವಾಗಿ ರಾಜ್ಪುತ್ರರಲ್ಲಿ ಪುನೀತ್ ಎಲ್ಲರಿಗಿಂತ ಹೆಚ್ಚು ಚೂಟಿಯ. ಇವತ್ತು ಕನ್ನಡ ಪ್ರೇಕ್ಷಕ ಮಹೋದಯರೆಲ್ಲ ಬೆಳ್ಳಿ ಪರದೆಯಲ್ಲಿ ಪವರ್ ಸ್ಟಾರ್ ನ ನಾನಾ ವರಸೆಗಳನ್ನ ನೋಡಿ ವಾವ್ ಶಹಬಾಸ್ ಅಂತ ಹೇಳ್ತಿದ್ದಾರಲ್ಲ, ಅದರ ಹಿಂದೆ ಪವರ್ ಸ್ಟಾರ್ ನ ಪವರ್ಫುಲ್ ಎಫರ್ಟ್ ಮತ್ತು ಡೆಡಿಕೇಶನ್ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ಆದ್ರೆ ಜನ್ಮತಃ ಲೋಹಿತ್ ಆಗಿದ್ದ ತುಂಟ ಪವರ್ ಸ್ಟಾರ್ ಪುನೀತ್ ಆಗಲೂ ಪ್ರೇರಣೆ ಮತ್ತು ಕಾರಣ ಪಾರ್ವತಮ್ಮನವರು. ಅವರಿಲ್ದಿದ್ರೆ ಬಹುಶಃ ಇಂದಿನ ಪವರ್ ಸ್ಟಾರ್ ಪುನೀತ್ ನಮಗೆ ಕಾಣಸಿಗ್ತಿರ್ಲಿಲ್ವೇನೋ. ಪುನೀತ್ ಅವನು ಹುಟ್ಟು ಕಲಾವಿದಾರೆ. ಅವನು ಏಕಾಗಿ ಓಡ್ ಬಂದಿಲ್ಲ. ಅವನು 2 ವರ್ಷ ಮಗು ಆಗಿದ್ದಾಗ ನೋಡ್ಕೊಂಡ್ ಬಂದಿದ್ದೀರಿ ನೀವೆಲ್ಲ ನೋಡಿದ್ರಿ. ನಾನು ನೋಡೋದಕ್ಕೆ ನೀವು ನೋಡಿದಿರಿ. ಹೊಸ ಬೆಳಕು, ಚಲಿಸೋ ಮೋಡ, ಭಾಗ್ಯವಂತ, ಎಂಥ ಪಿಕ್ಚರ್. ಆ ವಯಸ್ಸಿಗೆ ಆ ಪಿಕ್ಚರ್ ಮಾಡಿದಾನೆ. ಆ ಪಿಕ್ಚರ್ ಹಾಡಿದಾನೆ ಅವನು. 5 ವರ್ಷದ ಹುಡುಗ. ಏನು ತಮಾಷೆನ? ಅದು ಏನಾದ್ರು ಅಂಶ ಇದ್ರೇ ರಕ್ತಗತವಾಗಿ ಬಂದಿದ್ರೆ ಮಾತ್ರ ಸಾಧ್ಯ ವಿನಃ ಏಕಾಗಿ ಬರಕ್ಕಾಗಲ್ಲ ರೀ. ಇರಬಹುದು ಪುನೀತ್ ಕರುನಾಡ ಪವರ್ ಸ್ಟಾರ್. ಯಾರು ಗೊತ್ತೇ ಪವರ್ ಹಿಂದಿನ ಅಸಲಿ ಪವರ್? ಪುನೀತ್ ನಿಜನಾಮಧೇಯ ಲೋಹಿತ್. ಮಕ್ಕಳಲ್ಲಿ ಅದರಲ್ಲೂ ವಿಶೇಷವಾಗಿ ಪುನೀತ್ ವಿಚಾರದಲ್ಲಿ ಪಾರ್ವತಮ್ಮ ಮತ್ತು ಅಪ್ಪಾಜಿಗೆ ವಿಶೇಷ ಕಾಳಜಿ, ಅಪರಿಮಿತ ಪ್ರೀತಿ. ಮನೆಯಲ್ಲಿ ಪುಟಾಣಿ ಸದಸ್ಯ ಅಂತಲೂ ಪುನೀತ್ ಜನನದ ಬಳಿಕ ರಾಜ್ ಪರಿವಾರಕ್ಕೆ ಬಹಳಷ್ಟು ರೀತಿಯಲ್ಲಿ ಅದೃಷ್ಟದ ಸಿರಿ ಸೌಭಾಗ್ಯಗಳ ಸರಣಿ ಹೊತ್ತು ತಂದ ಕಾರಣಕ್ಕೂ ಅಪ್ಪು ಸದಾ ಎಲ್ಲರ ಅಚ್ಚುಮೆಚ್ಚಾಗಿದ್ರು. ಮೊದಲು ಶಿಶು ವಿಹಾರಕ್ಕೆ ಹೋಗ್ತಾ ಇದ್ದ ಪುನೀತ್ ಬಾಲ್ಯದಲ್ಲೇ ತಮ್ಮ ನಟನ ಚಾತುರ್ಯದ ರುಚಿ ಉಳಿಸಿದ್ರಿಂದ ಚಿತ್ರರಂಗದಲ್ಲಿ ವಿಶೇಷ ಮನ್ನಣೆ ಮತ್ತು ಬೇಡಿಕೆಗೆ ಪಾತ್ರರಾದ್ರು. ಹಾಗಾಗಿ ಸದಾ ಶೂಟಿಂಗ್ ನಲ್ಲಿ ಬಿಸಿಯಾಗಿ ಶಾಲೆಗೆ ಹೋಗೋದನ್ನೇ ನಿಲ್ಲಿಸ್ಬಿಟ್ರು. ಆಗೆಲ್ಲ ಮಗನ ವಿದ್ಯಾಭ್ಯಾಸಕ್ಕೆ ಕುತ್ತು ಬರಬಾರ್ದು ಅಂತ ಮನೆಗೆ ಶಿಕ್ಷಕಿಯನ್ನ ಕರೆಸಿ ಪಾಠ ಹೇಳಿಸ್ತಾ ಇದ್ರು. ತನ್ನ ಯಶಸ್ಸಿಗೆ ಕಾರಣೀಭೂತರಾದ ಅಮ್ಮನ ಬಗ್ಗೆ ಪುನೀತ್ ಒಮ್ಮೆ ಹೀಗೆ ಹೇಳಿಕೊಂಡಿದ್ದುಂಟು. ಎಲ್ಲಾ ರೀತಿಯಲ್ಲೂ ನನಗೆ ಎಲ್ಲವೂ ಅವರೇ. ಫಸ್ಟ್ ಆಫ್ ಆಲ್ ನನಗೆ ಜನ್ಮ ಕೊಟ್ಟ ತಾಯಿ. ಯಾವಾಗ್ಲೂ ಬ್ಯುಸಿಯಾಗಿರ್ತಾರೆ. ನಮ್ಮ ಇಡೀ ವಜ್ರೇಶ್ವರಿ ಕಂಬೈನ್ಸ್ ತಂಡವನ್ನ ಕಟ್ಟಿದವರು ಅವರು. ನಮ್ಮೆಲ್ಲ ಸಿನಿಮಾಗಳನ್ನ ನಿರ್ಮಾಣ ಮಾಡಿದವರು. ನಾನು ಬಿಸ್ನೆಸ್ ಮಾಡ್ತಿದ್ದಾಗ ಪಿಲ್ಲರ್ ಆಗಿ ಬೆಂಬಲಕ್ಕೆ ನಿಂತವರು. ಎಲ್ಲರ ತಾಯಿಯರು ಅಷ್ಟೇ. ಒಂಥರ ಪಾಸಿಟಿವ್ ಎನರ್ಜಿ ಕೊಡ್ತಾರೆ ಮಕ್ಕಳಿಗೆ. ಶಿ ಇಸ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಬಿಸ್ನೆಸ್ ನಲ್ಲಿ ಪುನೀತ್ಗೆ ಆಸಕ್ತಿ ಅಪಾರ. ಅಮ್ಮನಂತೆ ವ್ಯವಹಾರ ಚತುರ. ಬೆಳೆಯುತ್ತಾ ಬೆಳೆಯುತ್ತಾ ಹರಿಯಕ್ಕೆ ಕಾಲಿಡುವ ವೇಳೆ ಪುನೀತ್ ನಟನೆಯತ್ತ ಆಸಕ್ತಿ ಕಳೆದುಕೊಂಡು ಬಿಸ್ನೆಸ್ನತ್ತ ಚಿತ್ತ ಹರಿಸಿದ್ರು. ಅದು ಗ್ರಾನೈಟ್ ಉದ್ಯಮದಲ್ಲಿ. ಒಂದು ರೀತಿ ರಿಸ್ಕಿ ಅನಿಸಿದ್ದ ಈ ವ್ಯವಹಾರ ಪಾರ್ವತಮ್ಮನವರಿಗೆ ಸದಾ ಅಪ್ಪುವಿನ ಬಗ್ಗೆ ಅಭದ್ರತೆಯ ಭಾವ ಮೂಡಿಸ್ತಾ ಇತ್ತು. ಸಾಲದಕ್ಕೆ ರಾಜ್ ಸುಪುತ್ರ ಗ್ರಾನೈಟ್ ಬಿಸ್ನೆಸ್ ನಲ್ಲೇ ತೊಡಗಿದ ಸುದ್ದಿಗೆ ಸಾಕಷ್ಟು ನೆಗೆಟಿವ್ ಸುದ್ದಿ ರೆಕ್ಕೆ ಪುಕ್ಕ ಕಟ್ಟಿಕೊಂಡು ಹಬ್ಬಿದ್ದು ಅವರ ಆತಂಕ ಇಮ್ಮಡಿಗೊಳಿಸಿತ್ತು. ಆಗೆಲ್ಲ ಪುನೀತ್ ಎಷ್ಟೇ ಸಮಾಧಾನ ಹೇಳಿದ್ರು ಹೆತ್ತ ಕರುಳಿನ ಸಂಕಟಕ್ಕೆ ಕೊನೆ ಇರ್ತಿರ್ಲಿಲ್ಲ. ಇದೆಲ್ಲ ಮುಗಿದು ಕೊನೆಗೆ ಪುನೀತ್ ಹೀರೋ ಆಗಿ ಚಿತ್ರರಂಗ ಪ್ರವೇಶಿಸುವುದು ಖಚಿತ ಅಂತಾಯ್ತು. ಒಂದ್ ಕಡೆ ಪುನೀತ್ ಹೀರೋ ಆಗಿ ರಂಗ ಪ್ರವೇಶಕ್ಕೆ ರಾಜ್ ಕುಟುಂಬದಲ್ಲಿ ಭರದ ಸಿದ್ಧತೆ ಸಾಗಿತ್ತು. ಬೆಸ್ಟ್ ಆದ ಕತೆಗಾಗಿ ಸರ್ಚ್ ಶುರುವಾಗಿತ್ತು. ಅಣ್ಣವರು ವರದರಾಜಣ್ಣನ ಮುಂದಾಳತ್ವದಲ್ಲಿ ಪಾರ್ವತಮ್ಮನವರು ಬಹಳ ಜತನದಿಂದ ಮುದ್ದು ಮಗನ ಮೊದಲ ಚಿತ್ರಕ್ಕಾಗಿ ಸಕಲ ಅನ್ವೇಷಣೆಗೂ ಕೈಜೋಡಿಸಿದ್ರು. ಪುನೀತ್ಗೆ ಮುಂಚಿನಿಂದಲೂ ಪಕ್ಕಾ ವ್ಯವಹಾರಿಸ್ತಿಕೆಯ ಸ್ವಭಾವ. ಆಗ್ಲೇ ಕನ್ನಡಕ್ಕೊಂದು ಅದ್ಭುತ ಸ್ಟುಡಿಯೋ ಮಾಡುವ ಆಸೆ ಹೊಂದಿದ್ರು. ಆಗ ಮಗನ ದುಬಾರಿ ಯೋಜನೆ ಬಗ್ಗೆ ರಾಜ್ ಖುಷಿ ಪಟ್ಟಿದ್ದುಂಟು. ಪುನೀತ್ ರಂತಹ ಅಪ್ಪಟ ಕಲಾವಿದನ ತಂದೆ ಡಾಕ್ಟರ್ ರಾಜ್ ಅವರಲ್ಲಿದ್ದ ಸಿಂಪ್ಲಿಸಿಟಿ,
ಚಿತ್ರರಂಗದ ದಿಶೆಯನ್ನ ಬದಲಿಸಿದ ದಿಟ್ಟ ಮಹಿಳೆ ಪಾರ್ವತಮ್ಮನವರ ಗಟ್ಟಿತನ ಪುನೀತ್ ವ್ಯಕ್ತಿತ್ವದಲ್ಲೂ ಇಣುಕುತ್ವೆ. ತಲೆಮಾರಿನ ಅಂತರವಿಲ್ಲದೆ ಪ್ರೇಕ್ಷಕನ ಬಳಗವನ್ನ ಶಾಶ್ವತವಾಗಿ ತಮ್ಮ ಅಭಿನಯ ಜಾಲದಲ್ಲಿ ಸೆರೆ ಹಿಡಿದ ಅಣ್ಣವರ ಚತುರತೆ ಪುನೀತ್ಗೂ ಒಲಿದಿದೆ. ಅದಕ್ಕೆ ಅಪ್ಪು ಇಟ್ಟ ಪ್ರತಿ ಸ್ಟೆಪ್ಪು ಸಕ್ಸಸ್ನ ದಿಗಂತದತ್ತ ಚಿಮ್ಮುತ್ತಾ ಸಾಕ್ತಾ ಇರೋದು. ರಾಜ್ಕುಮಾರ್ ಯಶಸ್ಸಿನ ಹಿಂದಿನ ಅಸಲಿ ಶಕ್ತಿಯು ಪಾರ್ವತಮ್ಮನವರೇ ಆಗಿದ್ರು. ಗೃಹಿಣಿಯಾಗಿದ್ದ ಪಾರ್ವತಮ್ಮನವರು ಚಿತ್ರರಂಗಕ್ಕೆ ಕಾಲಿಡೋಕೆ ಕಾರಣವಾದ ಪ್ರಮುಖ ತಿರುವು ಯಾವುದು ಅಂತ ನೋಡೋಣ. ಒಂದು ಸ್ಮಾಲ್ ಬ್ರೇಕ್. ಬಹುಶಃ ಕನ್ನಡ ಚಿತ್ರರಂಗದ ಮಟ್ಟಿಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸ್ಥಾನವನ್ನು ತುಂಬಬಲ್ಲ ಮತ್ತೊಬ್ಬ ಸಮರ್ಥ ಮಹಿಳೆ ಮುಂದೆಂದೂ ಬರಲಾರರು. ಚಿತ್ರರಂಗಕ್ಕೆ ಅವರಿತ್ತ ಹೆಮ್ಮೆಯ ಕೊಡುಗೆಗಳು ಒಂದಾ ಎರಡ. ಆ ಹೆಣ್ಣು ಮಗಳ ಇಚ್ಛಾಶಕ್ತಿ ಇರದಿದ್ರೆ ಇಂದು ಚಿತ್ರೋದ್ಯಮದಲ್ಲಿ ಅವರ ನಿರ್ಮಾಣ ಸಂಸ್ಥೆಗಳ ಸಾಧನೆ ಪ್ರತಿಷ್ಠೆ ಗಗನ ಚುಂಬಿಸಲು ಆಗುತ್ತಿರಲಿಲ್ವೇನೋ. ಅಷ್ಟಕ್ಕೂ ಸಾಮಾನ್ಯ ಗೃಹಿಣಿಯಾಗಿದ್ದ ಅವರು ಚಿತ್ರೋದ್ಯಮಕ್ಕೆ ಧುಮುಕಿದ ಹಿನ್ನೆಲೆ ಏನಿತ್ತು ಗೊತ್ತಾ? ಕನ್ನಡ ಸಿನಿಮೋದ್ಯಮದ ಮೇರು ಪರ್ವತ ಪಾರ್ವತಮ್ಮನವರ ಸಾಧನೆ ಮಹೋನ್ನತ. ಏನಿತ್ತು ಹಿನ್ನೆಲೆ ಬರಲು ಸಿನಿಲೋಕಕ್ಕೆ? ಕಾರಣವೇನಿತ್ತು ಸ್ವಂತ ನಿರ್ಮಾಣಕ್ಕೆ? ಲೋಕದ ಕಣ್ಣಿಗೆ ಸಣ್ಣದಾಗಿ ಕಾಣುವ ಕೆಲವೊಂದು ಘಟನೆಗಳು ಯಾರದ್ದೋ ಬದುಕಿನ ಪಾಲಿಗೆ ದೊಡ್ಡ ತಿರುವನ್ನೇ ನೀಡಬಲ್ಲವು. ಡಾಕ್ಟರ್ ರಾಜ್ ಮತ್ತು ಪಾರ್ವತಮ್ಮನವರ ಬದುಕಿಗೆ ಅಂತಹದೊಂದು ಮಹತ್ವದ ತಿರುವು ಕೊಟ್ಟ ಘಟನೆ ಇದು. ನಿರ್ದೇಶಕ BS ರಂಗ ಅವರು ಅಮರ ಶಿಲ್ಪಿ ಜಕಣಚಾರಿ ಚಿತ್ರ ಮಾಡೋಕೆ ಪ್ಲಾನ್ ಮಾಡ್ತಿದ್ದ ಸಮಯವದು. ಚಿತ್ರಕ್ಕೆ ರಾಜ್ಕುಮಾರ್ ನಾಯಕ ಅಂತಲೂ ನಿರ್ಧಾರವಾಗಿತ್ತು. ಈ ನಿರ್ಣಯದಿಂದ ರಾಜ್ ತುಂಬಾನೇ ಖುಷಿ ಪಟ್ಟಿದ್ರು. ಮೊದಲ ಕಲರ್ ಸಿನಿಮಾದಲ್ಲಿ ನಟಿಸುವ ಯೋಗ ನನಗೆ ಸಿಕ್ತಲ್ಲ ಅಂತ ಆನಂದದಿಂದ ಮುಳುಗಿದ್ರು. ಜಕಣಚಾರಿ ಪಾತ್ರಕ್ಕಾಗಿ ಮನಸ್ಸಲ್ಲೇ ಪೂರ್ವ ಸಿದ್ಧತೆಯಲ್ಲಿ ತೊಡಗಲು ಶುರು ಮಾಡಿದ್ರು. ಪತಿರಾಯರ ತಲೆಯಲ್ಲಿ ಇಂತಹ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದ್ರೆ ಗೃಹಿಣಿ ಪಾರ್ವತಮ್ಮನವರು ಮನಸ್ಸಲ್ಲಿ ಬೇರೆಯದ್ದೇ ಯೋಚನೆ ಚಾಲ್ತಿಯಲ್ಲಿತ್ತು. ಕಲರ್ ಸಿನಿಮಾಗೆ ಹೆಚ್ಚು ಸಂಭಾವನೆ ಸಿಕ್ಕರೆ ಅದರಿಂದ ಮದ್ರಾಸ್ನಲ್ಲೊಂದು ಮನೆ ಕೊಡ್ಬೇಕು ಅನ್ನುವ ಕನಸು ಪಾರ್ವತಮ್ಮನವರದಾಗಿತ್ತು. ಅಷ್ಟರಲ್ಲೇ ಶಾಕಿಂಗ್ ಸುದ್ದಿ ಬಂದಿತ್ತು. ರಾಜ್ ಗಮನಕ್ಕೆ ಬಾರದಂತೆ ಬೇರೊಬ್ಬ ನಟನನ್ನ ಹಾಕೊಂಡು ಅಮರ ಶಿಲ್ಪಿ ಜಕಣಚಾರಿ ಸಿನಿಮಾ ಚಿತ್ರೀಕರಣ ಪ್ರಾರಂಭವಾಗಿಯೇ ಬಿಟ್ಟಿದೆ. ಈ ವಿಚಾರ ತಿಳಿದಾಗ ರಾಜ್ ಕಣ್ಗಳಲ್ಲಿ ಕಂಬನಿ ಹೊರತಾಗಿ ಮತ್ತೇನೂ ಇರಲಿಲ್ಲ. ಆ ಕಂಬನಿ ಪಾತ್ರ ಕೈತಪ್ಪಿತು ಅಂತಲ್ಲ, ಬದಲಾಗಿ ನಂಬಿ ಮೋಸ ಹೋದೆನಲ್ಲ ಅನ್ನುವ ವೇದನೆ ಸಂಕೇತವಾಗಿ. ಪತಿಯ ಕಣ್ಣೀರಿಗೆ ಕರಗಿದ ಮಡದಿ. ಭವಿಷ್ಯದಲ್ಲಿ ಮರೆತೇ ಹೋಯ್ತು ಈ ಬೇಗುದಿ. ಅಂದು ರಾಜ್ ಕಂಬನಿ ಕಂಡ ದಿಟ್ಟ ಹೆಣ್ಣು ಪಾರ್ವತಮ್ಮ. ಯಾಕ್ರಿ ಅಳ್ತೀರಾ? ಮುಂದೊಂದು ದಿನ ಸಾಧ್ಯವಾದ್ರೆ ನಾವೇ ಒಂದು ಕಲರ್ ಸಿನಿಮಾ ನಿರ್ಮಾಣ ಮಾಡೋಣ ಅಂದ್ರಂತೆ. ಈ ಮಾತು ಕೇಳಿ ರಾಜ್ಗೆ ನಗು ತಡೆಯಲಾಗ್ಲಿಲ್ಲ. ಒಂದು ಹೊತ್ತಿನ ಗಂಜಿಗಾಗಿ ಕಷ್ಟ ಪಡ್ತಾ ಇರುವ ನಾವು ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಕಲರ್ ಸಿನಿಮಾ ಮಾಡೋಕೆ ಸಾಧ್ಯನಾ ಅಂದಿದ್ರಂತೆ. ಅದೇ ರಾಜ್ ಬ್ಯಾನರ್ ಮುಂದೆ 75ಕ್ಕೂ ಅಧಿಕ ಕಲರ್ ಸಿನಿಮಾ ನಿರ್ಮಾಣ ಮಾಡ್ತು. ಕನ್ನಡ ಚಿತ್ರರಂಗದ ಯಶಸ್ವಿ ನಿರ್ಮಾಣ ಸಂಸ್ಥೆಯಾಗಿ ಬೆಳೆದದ್ದು ಈಗ ಇತಿಹಾಸ. ಎಲ್ಲರನ್ನೂ ಅವರು ಬಹುವಚನದಲ್ಲೇ ಮಾತಾಡಿದ್ದು. ರಾಜ್ಕುಮಾರಣ್ಣ ಏಕವಚನದಲ್ಲಿ ಮಾತಾಡಿದ್ದನ್ನು ನಾನು ಕೇಳಿಲ್ಲ. ಅವ್ರ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದನ್ನು ನನ್ನ ಜೀವನದಲ್ಲಿ ನಾನು ನೋಡಿಲ್ಲ. ಹಾಗಾಗಿ ಮುತ್ತರಾಜು ರಾಜ್ಕುಮಾರ್ ಆದರು. ಪಾರ್ವತಮ್ಮನವರು ಕಲರ್ ಸಿನಿಮಾ ನಿರ್ಮಿಸಬೇಕು ಅಂತ ತೀರ್ಮಾನಿಸಿದಾಗ ರಾಜ್ ಇನ್ನು 16-17 ಸಿನಿಮಾ ಮಾಡಿದ್ರು. ವೃತ್ತಿಯಲ್ಲಿ ಭದ್ರತೆ ಇರಲಿಲ್ಲ. ಆಗ ಈಗಿನಂತೆ ವರ್ಷಕ್ಕೆ ನೂರಾರು ಸಿನಿಮಾ ನಿರ್ಮಾಣವಾಗ್ತಿರ್ಲಿಲ್ಲ. ಅಬ್ಬಬ್ಬ ಅಂದ್ರೆ ವರ್ಷಕ್ಕೆ 10-15 ಸಿನಿಮಾಗಳು ಸಿದ್ಧವಾಗ್ತಿದ್ದ ಕಾಲವದು. ಕಾಲ ಬದಲಾದಂತೆ ರಾಜ್ ವೃತ್ತಿ ಬದುಕು ಹಸನಾಯ್ತು. ರಾಜ್ ಚಿತ್ರಗಳಿಂದ ನಷ್ಟ ಅನ್ನುವ ಸುದ್ದಿಗೆ ಬೇಸತ್ತಿದ್ದ ಪಾರ್ವತಮ್ಮನವರು ಗಟ್ಟಿ ಮನಸ್ಸು ಮಾಡಿದ್ರು. ಆಗ ಎಚ್ಚೆತ್ತಿದ್ದೇ ರಾಜ್ಕುಮಾರ್ ಎಂಬ ಅದ್ಭುತ ನಟನ
ಯಶಸ್ಸಿನ ಅಸಲಿ ಪಾತ್ರಧಾರಿ ಮಡದಿ ಪಾರ್ವತಮ್ಮ. ಪತಿಯ ಸಿನಿಮಾ ಗೆದ್ರು ಅದ್ಹೇಗೆ ಲಾಸ್ ಆಗುತ್ತೆ ನೋಡೇ ಬಿಡೋಣ ಅಂತ ಪಾರ್ವತಮ್ಮನವರು ನಿರ್ಮಾಣಕ್ಕಿಳಿದ್ರು. ಅಲ್ಲಿಂದ ಶುರುವಾಯಿತು ರಾಜ್ ಮತ್ತವರ ಸಂಸ್ಥೆಯ ನಿಜವಾದ ಯಶೋಗಾಥೆ. ಮಯೂರನಿಂದ ಪ್ರಾರಂಭವಾದ ವಜ್ರೇಶ್ವರಿ ಕಂಬೈನ್ಸ್ ಗೆಲುವಿನ ಪಯಣ ನಿಲ್ಲದೆ ಸಾಗಿದೆ. ಇನ್ನು ಪಾರ್ವತಮ್ಮನವರು ತಮ್ಮ ಸಂಸ್ಥೆಯ ಜೊತೆಗೆ ತಮ್ಮ ಸಹೋದರರಾದ ಗೋವಿಂದರಾಜು ಚೆನ್ನೇಗೌಡರನ್ನ ನಿರ್ಮಾಣ ಕ್ಷೇತ್ರಕ್ಕಿಳಿಸಿದ್ರು. ಇಬ್ರು ಈಗ ಸ್ಯಾಂಡಲ್ವುಡ್ನ ಪ್ರತಿಷ್ಠಿತ ನಿರ್ಮಾಪಕರು. ಚಿನ್ನೇಗೌಡರ ಮಕ್ಕಳಾದ ವಿಜಯ ರಾಘವೇಂದ್ರ, ಮುರಳಿ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಹೀಗೆ ಹೆಮ್ಮರವಾಗಿ ಬೆಳೆದು ನಿಂತಿರುವ ವಜ್ರೇಶ್ವರಿ ಕಂಬೈನ್ಸ್ ಸಾವಿರಾರು ಜನರ ಪಾಲಿಗೆ ಆಶ್ರಯ ಒದಗಿಸಿದೆ. ಪಾರ್ವತಮ್ಮನವರ ಆಶಯ, ಅಭಿಲಾಷೆ, ಕನಸುಗಳ ಸಾದೃಶ್ಯ ಸ್ವರೂಪವಾದ ವಜ್ರೇಶ್ವರಿ ಸಂಸ್ಥೆ ಮತ್ತು ರಾಜ್ ಪರಿವಾರಕ್ಕೆ ದೊಡ್ಡಮನೆ ಎಂಬ ಕೀರ್ತಿ ಪ್ರಾಯ ನಾಮಧೇಯ ಸಲ್ಲಲು ಪಾರ್ವತಮ್ಮನವರೇ ಕಾರಣ ಅಂದ್ರೆ ಅತಿಶಯೋಕ್ತಿಯಲ್ಲ. ಈ ಮಟ್ಟಿಗೆ ಬೆಳೆದಿರುವ ವಜ್ರೇಶ್ವರಿ ಸಂಸ್ಥೆಯ ಹಿಂದಿನ ಕತೆ ಶುರುವಾಗಿದ್ದು ಮಾತ್ರ ರಾಜ್ ಕಣ್ಣೀರಿನಿಂದ. ಅವತ್ತು ರಾಜ್ಗೆ ಮೊದಲ ಕಲರ್ ಸಿನಿಮಾ ಕೈತಪ್ಪಿದ್ರಿಂದ ಪಾರ್ವತಮ್ಮನವರಲ್ಲಿ ಹುಟ್ಟಿದ ಆ ಛಲವೇ ಇಂಥದೊಂದು ಸಂಸ್ಥೆಯ ಹುಟ್ಟಿಗೆ ಕಾರಣವಾಯಿತು. ಆಮೇಲೆ ಬೀಳುವ ಕಲ್ಲುಗಳನ್ನೇ ಸೇರಿಸಿ ಕೋಟೆ ಕಟ್ಟಿಕೊಳ್ಳುವುದು ಅನ್ನುವ ಮಾತಿಗೆ ಸ್ಪಷ್ಟ ನಿದರ್ಶನ ಇದೆ ಅಲ್ವಾ? ಇದೇ ಹೊತ್ತಿನ ವಿಶೇಷ. ದೊಡ್ಡ ಮನೆ ದೀಪ. ನೆನ್ಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.